ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋನ ಮಾಡ್ತಾಯಿದ್ದೀನಿ. ಹತ್ತತ್ರ ಒಂದು 7-8 ತಿಂಗಳಾಯಿತು ನಾನು ಸರಿಯಾಗಿ ವೀಡಿಯೋ ಮಾಡಿ ಹಾಕಿ. ಮಿಡ್ಲಲ್ಲಿ ವಾಯ್ಸ್ ಓವರ್ ಕೊಟ್ಟು ವೀಡಿಯೋಸ್ ಮಾಡಿದ್ದೀನಿ. ಆದರೆ ನಾನು ಈ ಥರ ಫೇಸಲ್ಲಿ ನಿಮ್ಮ ಎದುರುಗಡೆ ಬಂದು ಮಾತಾಡಿ ಸಾಕಷ್ಟು ದಿನಗಳಾಯಿತು. ಸೊ ಹತ್ತತ್ರ ಒಂದು ತಿಂಗಳಾಯಿತು ವೀಡಿಯೋನೇ ಹಾಕಿಲ್ಲ. ಬಟ್ ಫೇಸ್ ತೋರಿಸಿ ವೀಡಿಯೋ ಹಾಕಿ ಹತ್ತತ್ರ ಒಂದು 7-8 ತಿಂಗಳಾಗೋಯಿತು. ಸೊ ಕಾರಣ ಬಂದು ಒಂದು ಒಳ್ಳೆಯ ವಿಚಾರ, ಒಂದು ಸಿಹಿ ವಿಚಾರನೇ. ಸೊ ಅದಕ್ಕೋಸ್ಕರ ನಾನು ಕ್ಯಾಮ್ರಾ ಮುಂದೆ ಬಂದು ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ತುಂಬ ಜನ ಕೇಳಿದರು. ಲಾಸ್ಟ್ ಒಂದು ವೀಡಿಯೋ ಪಾಯಸದ ಒಂದು ವೀಡಿಯೋ ಮಾಡಿ ಹಾಕಿ, ಇನ್ನೂ ಹಬ್ಬ ಇತ್ತು ಅವತ್ತು ವೀಡಿಯೋ ಮಾಡಿ ಹಾಕಿದಾಗ ಸಾಕಷ್ಟು ಜನ ಕೇಳಿದರು ಯಾಕೆ ಈ ಥರನಾ ಅಂತ ಹೇಳ್ಬಿಟ್ಟು. ಏನು ಅಂತಲೂ ಹೇಳ್ತೀನಿ. ಸೊ ವೀಡಿಯೋನ ಕೊನೆವರೆಗೂ ನೋಡಿ. ಏನಕ್ಕೆ ವೀಡಿಯೋಸ್ ಇಷ್ಟು ದಿನ ಮಾಡಿಲ್ಲ ಮತ್ತು ಇವಾಗ ಏನಕ್ಕೆ ಸಡನ್ನಾಗಿ ವೀಡಿಯೋ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆ. ಬಿಕಾಸ್ ನಾನು ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂತಲೇ ನಾನು ಕನ್ಸಿಡರ್ ಮಾಡಿದ್ದೀನಿ. ನನಗೊಂಥರ ಒಂದು ಫ್ಯಾಮಿಲಿ ಅಂತಲೇ. ಸೊ ಎಲ್ಲ ಅಪ್ಡೇಟ್ಸು ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ. ಲಾಸ್ಟ್ ವೀಡಿಯೋ ಮಾಡ್ಬೇಕಾದ್ರೂ ಹೇಳಿದ್ದೆ ನಾನು ನಿಮಗೆ, ಇದಕ್ಕೆ ಮೇಲೆ ನಾನು ಡೈಲಿ ವೀಡಿಯೋಸ್ ಮಾಡ್ತೀನಿ, ಏನೋ ಕ್ವಿಟ್ ಮಾಡಲ್ಲ, ಬ್ರೇಕ್ ತಗೊಳ್ಳಲ್ಲ ಅಂಥೇಳಿ ಆ ಥರ ಹೇಳಿದ್ರು ಕೂಡ ನಾನು ಏನು ಮತ್ತೆ ಬ್ರೇಕ್ ಮಾಡ್ತಾಯಿದ್ದೀನಿ. ಕಾರಣ ಬಂದು ತುಂಬ ಚೆನ್ನಾಗಿ ಕೇಳಿದರು ಲಾಸ್ಟ್ ಟೈಮು, ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಹೌದು, ಪ್ರೆಗ್ನೆಂಟ್ ಇದ್ದಿದ್ದು ಕಾರಣ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗಿದ್ರೆ ಏನು ಮನೇಲಿ ಮಾಡ್ಬೋದಲ್ಲ ವೀಡಿಯೋಸ್ ಅಂತ ಹೇಳ್ಬೋದು. ಅಂದರೆ ನನಗೆ ಸ್ವಲ್ಪ ಸ್ಟಾರ್ಟಿಂಗೆಲ್ಲ ಸಿಮ್ಟಮ್ಸ್ ಎಲ್ಲ ಇರುತ್ತಲ್ವ, ಅನ್ಕಂಫರ್ಟಬಲ್ ಆಗಿತ್ತು ಸ್ಟಾರ್ಟಿಂಗಲ್ಲಿ, ಅದಕ್ಕೆ ಮಾಡಿಲ್ಲ. ಮತ್ತು ಹೋಗ್ತಾ ಹಂಗೇನೆ ಸುಮಾರು ಟೈಮ್ ಅಂದ್ಕೊಂಡಿದ್ದೀನಿ ಮಾಡೋಣ ಅಂತ. ಅದು ಯಾಕೋ ವ್ಯೂಸ್ ಹೋಗ್ತಿರ್ಲಿಲ್ಲ. ಮತ್ತು ಒಂದಷ್ಟು ತಲೆ ಕೆಡ್ಸ್ಕೊಳ್ಳೋ ಥರ ಆಗೋದು ಬೇಡ, ವ್ಯೂಸ್ ಹೋಗಿಲ್ಲ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದೆ. ಬಟ್ ಇದಕ್ಕೆ ಮೇಲೆ ನಾನು ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಎಷ್ಟು ತಿಂಗಳು ಅಂತ ಹೇಳಿದ್ರೆ ಕರೆಕ್ಟಾಗಿ 8th ಮಂತಲ್ಲಿ ನಡೀತಾ ಇದೆ. ಸೊ 8th ಮಂತ್ ಪ್ರೆಗ್ನೆಂಟ್ ಇದ್ದೀನಿ. ಸೊ ಮುಂದೆ ಹೋಗ್ತಾ ವೀಡಿಯೋಸ್ ನಾನು ಇನ್ಮೇಲೆ ಹಾಕ್ತೀನಿ. ಯಾಕಂದರೆ ಇವಾಗ ತುಂಬ ಆರಾಮಾಗಿದ್ದೀನಿ. 4th ಮಂತ್ ಆದಮೇಲೆ ತುಂಬ ಆರಾಮಾಗಿದ್ದೆ. ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡ್ರೂ ಮಾಡೋಕ್ಕಾಗಿಲ್ಲ. ಅಂದರೆ ಅಮ್ಮ ಮನೆಗೆ ಅಲ್ಲಿಂದ ಅಲ್ಲಿಗೆ ಟ್ರಾವೆಲಿಂಗು ಅದು ಇದು ಅಂದ್ಕೊಂಡು ವೀಡಿಯೋಸೇ ಮಾಡೋಕ್ಕಾಗಿಲ್ಲ. ಆದರೆ ಇದಕ್ಕೆ ಮೇಲೆ ವೀಡಿಯೋಸ್ ನಾನು ನಿಜವಾಗ್ಲೂ ಮಾಡ್ತೀನಿ. ಏನು ವೀಡಿಯೋ ಅಂತ ಹೇಳಿದ್ರೆ, ಮುಂದೆ ಅಂದರೆ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಆಗಿರ್ಬೋದು, ಅಥವಾ ನನ್ನ ಡೈಲಿ ವ್ಲಾಗ್ಸು, ನನ್ನ ಲೈಫ್ ಸ್ಟೈಲ್ ಯಾವ ಥರ ಚೇಂಜ್ ಆಗಿದೆ, ಮತ್ತು ಏನೆಲ್ಲ ಚೇಂಜಸ್ ಆಗಿದೆ, ಬಿಫೋರ್ ಪ್ರೆಗ್ನೆನ್ಸಿ ಆಫ್ಟರ್ ಪ್ರೆಗ್ನೆನ್ಸಿ ಯಾವ ಥರ ಎಲ್ಲ ಚೇಂಜಸ್ ಆಗಿದೆ ಅಂತ ನಾನು ಹೇಳ್ತೀನಿ. ಅಂದರೆ ನನಗೂ ಒಂದು ಮೆಮೊರೀಸ್ ಆಗಿರುತ್ತೆ. ಸೊ ಇವಾಗ ನಾನು ಪ್ರತಿಯೊಂದು ಕೂಡ ಶೇರ್ ಮಾಡಿ ಇಟ್ಕೊಂಡಿದ್ರೆ ಇದರಲ್ಲಿ ನಾನು ಇನ್ನೂ 10 ವರ್ಷ ಕಳೆದು ನೋಡಿದಾಗಲೂ ಕೂಡ ಆ ಮೆಮೊರೀಸ್ ಹಾಗೆ ತುಂಬ ಸ್ಪೆಷಲಾಗಿ ಕಾಣುತ್ತೆ. ಪ್ರತಿಯೊಂದು ಇದಕ್ಕೆ ಮೇಲೆ ಏನು ನಾವು ಲೈವ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ವಲ್ಲ, ಆ ವೀಡಿಯೋನೂ ಇದೆ. ನಾನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಬಟ್ ಅಪ್ಲೋಡ್ ಮಾಡಿರಲಿಲ್ಲ ಇಷ್ಟು ದಿನ, ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ. ಅಂದರೆ ಎಲ್ಲೂ ಕೂಡ ಶೇರ್ ಮಾಡ್ಕೊಂಡಿಲ್ಲ ಯಾರ ಹತ್ರನೂ. ಸೊ ಅದಕ್ಕೋಸ್ಕರ ಆ ವೀಡಿಯೋನ ನಾನು ಹಾಕಿರಲಿಲ್ಲ. ಬಟ್ ಈಗ ನಾನೇನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನೋ, ಸೊ ಇದಕ್ಕೆ ಮೇಲೆ ನಾನು ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಸೊ ನಾನು ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟಿಂಗ್ ನಾನು ಲೈವ್ ಟೆಸ್ಟ್ ಮಾಡಿದ್ನಲ್ಲ, ಆ ವೀಡಿಯೋನ ಹಾಕ್ತೀನಿ. ಆಮೇಲೆ ನಾನು ಯಾವ ಥರ ನಾನು ರಿವೀಲ್ ಮಾಡಿದೆ, ನಮ್ಮ ಫ್ಯಾಮಿಲಿಗಾಗಿರ್ಬೋದು, ನಮ್ಮ ಹಸ್ಬೆಂಡ್ಗಾಗಿರ್ಬೋದು, ಯಾವ ಥರ ನಾನು ರಿವೀಲ್ ಮಾಡಿದೆ ಅನ್ನೋದ್ರ ಬಗ್ಗೆನೂ ನಾನು ವೀಡಿಯೋನ ಹಾಕ್ತೀನಿ. ಸೊ ಇದು ಇನ್ಮೇಲೆ ನಮ್ಮ ಚಾನಲ್ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವು ಸಪೋರ್ಟ್ ಮಾಡಲೇಬೇಕು. ಏನು ಯೂಟ್ಯೂಬು ಅಂದರೆ ಒಂದು ಸ್ವಲ್ಪ ಚೆನ್ನಾಗಾಯಿತು ಅನ್ನೋಷ್ಟರಲ್ಲಿ ಸ್ಟಾಪ್ ಮಾಡೋ ಪರಿಸ್ಥಿತಿ ಬಂದುಬಿಡ್ತು. ಸ್ಟಾಪ್ ಮಾಡಬಾರ್ದಿತ್ತು ಅಂತ ಅನಿಸುತ್ತೆ. ಆದರೆ ಇದಕ್ಕೆ ಮೇಲೆ ವೀಡಿಯೋಸು ಮಾಡ್ತೀನಿ, ನಾನು ಡೈಲಿ ವ್ಲಾಗ್ಸ್ ಹಾಕ್ತೀನಿ. ಆಮೇಲೆ ನಂಗೆ ಯಾವ ಥರ ಸಿಮ್ಟಮ್ಸ್ ಇತ್ತು ಬಿಫೋರ್ ಪ್ರೆಗ್ನೆನ್ಸಿ, ಅಂದರೆ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆನೇ ಕೆಲವೊಂದು ಸಿಮ್ಟಮ್ಸ್ ಇತ್ತು, ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಆಮೇಲೆ ಏನೇನು ಸಿಮ್ಟಮ್ಸ್ ಇತ್ತು ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಚೆಕಪ್ಸ್ಗೆಲ್ಲ ಹೋಗ್ತಿದ್ನಲ್ಲ ಅದ್ರ ಬಗ್ಗೆ, ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಬೇಕು, ಅದೆಲ್ಲ ಅಪ್ಲೋಡ್ ಮಾಡಬೇಕು. ಅಂದರೆ ಮಾಡಿ ಇಟ್ಕೊಂಡ್ರೆ ಫೋನಲ್ಲಿ ಇರುತ್ತೋ ಇರೋಲ್ಲ ಗೊತ್ತಿಲ್ಲ, ಬಟ್ ಆನ್ಲೈನಲ್ಲಂತೂ ಕನ್ಫರ್ಮ್ ಇರುತ್ತೆ ಯೂಟ್ಯೂಬಲ್ಲಿ. ಸೊ ಅಪ್ಲೋಡ್ ಮಾಡಿ ಇಟ್ಕೊಳ್ಳೋಣ. ನಾನು ಮೆಮೊರೀಸ್ ಆಗೂ ಇರುತ್ತೆ, ನಿಮಗೂ ಕೂಡ ತುಂಬ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ. ನಾನು ತಿಳ್ಕೊಂಡಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಿಮ್ಗೆ ಏನೇನು ಗೊತ್ತು ಅದ್ರ ಬಗ್ಗೆ ನೀವು ಕೂಡ ಶೇರ್ ಮಾಡ್ಕೊತೀರಾ. ಸೊ ತುಂಬ ಜನ ಇವಾಗೆಲ್ಲ ಆನ್ಲೈನ್ ಸೋಷಿಯಲ್ ಮೀಡಿಯಾ ನೋಡಿನೇ ಸಾಕಷ್ಟು ವಿಚಾರಗಳನ್ನ ತಿಳ್ಕೊತಾ ಇದ್ದಾರೆ. ಸೊ ಅದೇ ರೀತಿ ಇದು ಒಂದು ಯಾರ್ಯಾರಿಗೆ ಏನು ಥರ ಸಿಮ್ಟಮ್ಸ್ ಎಲ್ಲ ಇರಬಹುದು. ಕೆಲವೊಬ್ಬರಿಗೆ ಇಲ್ದಿರೋ ಸಿಮ್ಟಮ್ಸು ನಮಗಿರುತ್ತೆ. ಮತ್ತು ತುಂಬ ರ್ಯಾಷಸ್ ಆ ಥರ ಏನೇನೋ ಆಗಿತ್ತು. ನನ್ನ ಜರ್ನಿ ಸ್ವಲ್ಪ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೋಗ್ತಾ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ.
ಸೊ ಏನಕ್ಕೆ ಈಗ ಸಡನ್ನಾಗಿ ವೀಡಿಯೋ ಮಾಡಿದೆ ಅಂತ ಹೇಳಿದ್ರೆ ಇದೇನೇ, ನಾನು ಅಪ್ಡೇಟೇ ಕೊಟ್ಟಿಲ್ಲ ನಿಮಗೆ ಅಂತ ಹೇಳ್ಬಿಟ್ಟು. ಸೊ ಪ್ರೆಗ್ನೆಂಟ್ ಇದ್ದಿದ್ದ ಕಾರಣ ನಾನು ವೀಡಿಯೋಸ್ ಮಾಡಿಲ್ಲ, ಆದರೆ ಇದಕ್ಕೆ ಮೇಲೆ ವೀಡಿಯೋಸ್ ಮಾಡ್ತೀನಿ. ನೆಕ್ಸ್ಟು ಡೈಲಿ ವ್ಲಾಗ್ಸ್ ಮಾಡ್ತೀನಿ, ಡೈಲಿ ವ್ಲಾಗ್ಸ್ ಇರುತ್ತೆ. ಮತ್ತು ನನ್ನ ಡೈಲಿ ಲೈಫ್ ಸ್ಟೈಲ್ ಯಾವ ಥರ ಚೇಂಜ್ ಮಾಡ್ಕೊಂಡಿದ್ದೀನಿ, ನನ್ನ ರೋಟೀನ್ಸೇ ಹೇಗಿದೆ, ಪ್ರತಿಯೊಂದು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ಇದಕ್ಕೆ ಮೇಲೆ ನೀವು ನನಗೆ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಂಡಿರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ಮತ್ತಷ್ಟು ಮೋಟಿವೇಟ್ ಆಗಿರುತ್ತೆ. ನಿಮ್ಮೊಂದು ವ್ಯೂಸ್, ನಿಮ್ಮೊಂದು ಲೈಕ್, ಸಬ್ಸ್ಕ್ರೈಬ್ ಎಲ್ಲನೂ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೇನಾದರೂ ಬಿಟ್ಟಿದ್ದೀನ, ತುಂಬ ದಿನ ಆಗಿದೆಯಾ ಮಾತಾಡ್ತಾರೋಣ ಅನಿಸುತ್ತೆ. ಅಂದರೆ ತುಂಬ ದಿನ ಆಯಿತು ಈ ಥರ ನಿಂತ್ಕೊಂಡು ನಾನು ವೀಡಿಯೋಸ್ ಮಾಡಿ. ಸೊ ಐ ಆಮ್ ಸೋ ಹ್ಯಾಪಿ ನಾನೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ಮೇಲೆ ಹಾಸ್ಪಿಟಲ್ ಚೆಕಪ್ಸ್ ಆಗಿರ್ಬೋದು, ಡೆಲಿವರಿ ಆಗಿರ್ಬೋದು, ಸೀಮಂತದ್ದಾಗಿರ್ಬೋದು, ಆಮೇಲೆ ನನ್ನ ಪ್ರತಿಯೊಂದು ಅಪ್ಡೇಟ್ಸು ಇನ್ಮೇಲೆ ಚಾನಲಲ್ಲಿ ಬರ್ತಿರುತ್ತೆ. ಸೊ ಪ್ಲೀಸ್ ಮಿಸ್ ಮಾಡ್ತೀರ ನನ್ನ ಚಾನೆಲ್ ಡೈಲಿನೂ ವಾಚ್ ಮಾಡ್ತಾಯಿರಿ. ನಿಮ್ಗೇನಾದರೂ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಏನಾದರೂ ಸಿಕ್ಕಿದೆ ಅಂತ ಅನಿಸಿದ್ರೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಇಲ್ಲಿ ತನಕ ವೀಡಿಯೋನ ಪೇಷನ್ಸಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಕರೆಕ್ಟು ಇನ್ನೊಂದು ವಿಷಯ ಹೇಳಬೇಕು, ಶಾರ್ಟ್ಸ್ ಹಾಕ್ತಾಯಿದ್ದೀನಿ, ಸುಮಾರು ಜನ ನೋಡಿದ್ದೀರಾ, ಒಂದು ಸ್ವಲ್ಪ ಜನ ಆರ್ಡರ್ ಕೂಡ ಮಾಡಿದ್ದೀರಾ. ಆರ್ಡರ್ ಮಾಡಿರೋರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಅದು ಬಂದು ನನ್ನ ಹೊಸದಾಗಿ ಬಿಸ್ನೆಸ್, ಅದೇನು ನಾನು ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಅಂದರೆ ಪ್ರೆಗ್ನೆಂಟ್ ಆಗಿದೆ, ಓಕೆ, ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೆ, ಹೌದು. ಜಾಬ್ ಸಡನ್ನಾಗಿ ಕ್ವಿಟ್ ಮಾಡಿದೆ ಈ ಕಾರಣದಿಂದ. ಮತ್ತು ಏನೂ ಕೆಲಸ ಇಲ್ಲ ಮನೇಲಿ, ಏನೂ ಮಾಡೋಕ್ಕಾಗ್ತಾಯಿಲ್ವಲ್ಲ ಅಂತ ಸಖತ್ ಬೇಜಾರಾಗಿ ಒಂದು ಸ್ಮಾಲ್ ಬಿಸ್ನೆಸ್ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಆ ಬಿಸ್ನೆಸ್ಸನ್ನೇ ಗ್ರೋ ಮಾಡೋಣ ಅಂಥೇಳಿ ಹಾಕ್ತಾಯಿದ್ದೆ. ಸಾಕಷ್ಟು ಜನ ಆರ್ಡರ್ ಮಾಡಿದ್ದಾರೆ, ಫೀಡ್ಬ್ಯಾಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಗೆ ನಾನು ಶಾರ್ಟ್ಸ್ ವೀಡಿಯೋಸ್ ಈಗ ಯಾವ ಥರ ಬರ್ತಿದ್ದೆ ರೆಗ್ಯುಲರಾಗಿ ಅದೇ ಥರ ಬರ್ತಿರುತ್ತೆ, ಬಟ್ ಬ್ಲಾಗೂ ಅದೇ ರೀತಿ ಬರ್ತಾ ಇರ್ತೈತೆ. ನೀವು ನನ್ನ ಹತ್ರ ಡ್ರೆಸ್ ತೊಗೊಳ್ಳೋರು ನನ್ನ ನಂಬಿ ತೊಗೋಬೋದು. ಏನಾದರೂ ಏನೋ ಡ್ಯಾಮೇಜ್ ಇದ್ದರೆ, ಏನಾದರೂ ಮಿಸ್ಟೇಕ್ ಇದ್ದರೆ ಕ್ವಾಲಿಟಿಯಲ್ಲಿ ಆಗಿರ್ಬೋದು, ಏನಾದರೂ ಎಕ್ಸ್ಚೇಂಜ್ ಇದೆ, ರಿಟರ್ನ್ಸ್ ಕೂಡ ಇದೆ, ಮತ್ತು ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲಬಲ್ ಇದೆ. ಸೇಮ್ ಪ್ರಾಡಕ್ಟು ಸೇಮ್ ನಿಮ್ಮ ಅದೇ ರೀತಿಯೇ ಬಂದಿದೆ ಅಂತ ಹೇಳಿದ್ರೆ ರಿಟರ್ನ್ ಮಾಡೋಕ್ಕಾಗಲ್ಲ. ಬಟ್ ನಿಮ್ಗೆ ಕರೆಕ್ಟಾಗಿ ಡೆಲಿವರಿ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ಕ್ಯಾಶ್ ಆನ್ ಡೆಲಿವರಿ ಮಾಡಿಕೊಡ್ತೀವಿ. ಏನು ಅಫೋರ್ಡಬಲ್ ಪ್ರೈಸ್ಗೆ ನಾವು ಕೊಡ್ತಾ ಇರುವಂಥದ್ದು. ಸೊ ಯಾರಿಗಾದರೂ ಡೌಟ್ ಇದ್ದರೆ ಬರೀ ವೀಡಿಯೋಸ್ ನೋಡಿ, ಫೋಟೋಸ್ ನೋಡಿ ಯಾವ ರೀತಿ ಅಂತ ಹೇಳ್ತಾರೆ. ನಾನು ಅದು ಕೂಡ ವೀಡಿಯೋ ಮಾಡಿ ಹಾಕೋಣ ಪ್ರತಿಯೊಂದೂ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗಷ್ಟು ಟೈಮ್ ಇಲ್ಲದೆ ಕಾರಣ ಬರೀ ಫೋಟೋಸ್ ಮಾತ್ರ ಹಾಕ್ತಾಯಿದ್ದೀನಿ. ಅದು ನಾನೇ ಹಾಕ್ತಿರುವಂಥದ್ದು. ಯಾರಿಗಾದರೂ ಇಂಟ್ರೆಸ್ಟ್ ಇದೆ, ಯಾರಿಗಾದ್ರು ಪರ್ಚೇಸ್ ಮಾಡೋ ಮೈಂಡ್ ಇದ್ದರೆ ಪ್ಲೀಸ್ ಪರ್ಚೇಸ್ ಮಾಡಿ, ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ. ಐ ಹೋಪ್ ನನಗೆ ಖುಷಿ ಆಗ್ತಿದೆ ವೀಡಿಯೋ ಮಾಡೋದಕ್ಕೆ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ವೀಡಿಯೋಸ್ ನೋಡೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಇಲ್ಲಿ ತನಕ ವೀಡಿಯೋನ ವಾಚ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ, ಇನ್ಮೇಲೆ ನಾನು ಬರ್ತಾ ಇರ್ತೀನಿ.